यो नमः हरिः ओं सर्वेश्वरप्रसोद्वारकं नीलाञ्जनाय विद्महे सूर्यपुत्राय धीमहि तन्नो ಮಂದಗತೆ ಶನೇಶ್ವರ ಪ್ರಾಚೋದಕಂ. ಸಮಸ್ತ ಭಕ್ತಮಾಶ್ರಯರಿಗೆ ನಮಸ್ಕಾರ. ಈ 14ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗಿದೆ. ಧನುರ್ಮಾಸದ ವಿಶೇಷತೆಗಳಲ್ಲಿ ಪ್ರತಿನಿತ್ಯವೂ ನವಗ್ರಹಗಳ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿನಿತ್ಯವೂ ಎಳ್ಳುಬತ್ತಿಯನ್ನು ಹಚ್ಚತಕ್ಕಂಥದ್ದನ್ನು ದಯವಿಟ್ಟು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನವಗ್ರಹಗಳ ಈ ಮಾಸದಲ್ಲಿ ಆರಾಧನೆ ಮಾಡುವುದರಿಂದ ಯಾವುದೇ ವಿಭಾಗದ ನಿಮ್ಮ ನವಗ್ರಹಗಳಲ್ಲಿ ದೋಷಗಳಿದ್ದರಲ್ಲಿ ಖಂಡಿತವಾಗ್ಲೂ ಅದು ಈ ವರ್ಷದ ವಿಭಾಗದಲ್ಲಿ ಪರಿಹಾರ ಆಗತ್ತೆ. ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯವೂ ಸೂರ್ಯೋದಯ ಕಾಲದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಸೂರ್ಯೋದಯ ಕಾಲದಿಂದ ಮುಂಚಿತವಾಗಿ ದೇವಾಲಯಗಳಿಗೆ ಹೋಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡು ಆ ದೇವಾಲಯದ ಮೂಲ ದೇವರು ಯಾರಿರ್ತಾರೆ, ಆ ದೇವಾಲಯದ ಅಧಿದೇವರು ಅಂತ ಯಾರಿರ್ತಾರೆ, ಆ ದೇವರಿಗೆ ಮಹಾಮಂಗಳಾರತಿ ಸಮಯದಲ್ಲಿ ವಿಶೇಷವಾಗಿ ಅಲ್ಲಿ ಭಕ್ತಮಾಶ್ರಯರು ಮಹಾಮಂಗಳಾರತಿ ಸಮಯದಲ್ಲಿ ಇಲ್ಲಿ ಇರಬೇಕು. ಸುಮ್ಮನೆ ಹೋಗ್ತಾರೆ, ಬೆಳಗ್ಗೆನೇ ಹೋಗ್ಬಿಡೋದು, ಸುಮ್ಮನೆ ಪ್ರದಕ್ಷಿಣೆ ಮಾಡ್ಕೊಂಡು ಬಿಡೋದು, ಹೊರಟು ಬಿಡೋದು. ದೇವಸ್ಥಾನದ ಸಮಯ, ಮಹಾಮಂಗಳಾರತಿ ಮಾಡುವಂಥ ಸಮಯವನ್ನು ತಿಳ್ಕೊಳ್ಬೇಕು ನಾವು. ಆ ಮಹಾಮಂಗಳಾರತಿ ಮಾಡೋ ಸಮಯದಲ್ಲಿ ನಾವು ನಿಂತ್ಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡಾಗಲೇ ನಮಗೆ ಪೂರ್ಣ ಫಲ ಸಿಗೋದು. ಭಗವಂತನನ್ನು ನಾವು ಕಾಣ್ತಕ್ಕಂಥದ್ದು ಅಗ್ನಿ ರೂಪದಲ್ಲೇ. ಮೊದಲನೇದಾಗಿ ಹೇಳಬೇಕು ಅಂದರೆ ಅಗ್ನಿ ರೂಪದಲ್ಲಿ ಕಾಣ್ತಕ್ಕಂಥ ವಿಭಾಗದಲ್ಲಿ ಮಹಾಮಂಗಳಾರತಿ ನಡೀತಕ್ಕಂಥ ಸಮಯಕ್ಕಿಂತ ಮುಂಚೆ ಹೋಗ್ಬಿಡೋದು, ಸುಮ್ಮನೆ ಪ್ರದಕ್ಷಿಣೆ ಮಾಡ್ಕೊಳ್ಳೋದು, ಸುಮ್ಮನೆ ಬಂದುಬಿಡೋದು. ಭಗವಂತನ ತೀರ್ಥ ಪ್ರಸಾದ ಪಡೆದುಕೊಂಡು ಬಂದು ಧನುರ್ಮಾಸದಲ್ಲಿ ಮನೆಯಲ್ಲಿ ದೀಪ ಹಚ್ಚಬೇಕು. ದೇವಾಲಯದಕ್ಕೆ ಹೋಗಿ ಧನುರ್ಮಾಸದ ತೀರ್ಥ ಪ್ರಸಾದ ತೊಗೊಂಡು ಬಂದು ಮನೆಯಲ್ಲಿ ದೀಪ ಹಚ್ಚಿದಾಗಲೇ ಆ ಭಗವಂತ ನಿನ್ನ ಮನೆಯೊಳಗಡೆ ಬರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ತಲೆಯಲ್ಲಿ ಹಾಕ್ಕೊಳ್ಳಿ. ಸುಮ್ಮನೆ ಹೋಗೋದು, ದೇವಸ್ಥಾನಕ್ಕೆ 5 ನಿಮಿಷ ಪ್ರದಕ್ಷಿಣೆ ಮಾಡಿಬಿಡೋದು, ಮಹಾಮಂಗಳಾರತಿ ಸಮಯದಲ್ಲಿ ಇರೋದಿಲ್ಲ, ಭಗವಂತನ ರಕ್ಷಾ ಕವಚ ತಗೊಳ್ಳೋದಿಲ್ಲ, ಭಗವಂತನ ಆಶೀರ್ವಾದ ಪಡೆದುಕೊಳ್ಳೋದಿಲ್ಲ, ಬರ್ತಾ ಇರ್ತಕ್ಕಂಥದ್ದೇ. ಎಲ್ಲರೂ ಅಷ್ಟೇ ಮಹಾಮಂಗಳಾರತಿ ಸಮಯದಲ್ಲೇ ಆ ದೇವಾಲಯದಲ್ಲಿ ನಿಂತ್ಕೊಂಡು ತೀರ್ಥ ಪ್ರಸಾದನ ಪಡ್ಕೊಂಡು ಬಂದು ದೇವಾಲಯದಿಂದ ಮನೆಗೆ ಹೋಗಿ ಮನೆಯಲ್ಲಿ ದೇವರ ದೀಪ ಹಚ್ಚಿ ಖಂಡಿತವಾಗಲೂ ಆ ಭಗವಂತನ ಕೃಪಾ ಕಟಾಕ್ಷ, ಆ ಸನ್ನಿಧಿಗಳು, ನೀವು ಯಾವ ಸನ್ನಿಧಿಗಳಲ್ಲಿ ಕೈ ಮುಗ್ದಿರ್ತೀರ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮನೆಗೆ ಖಂಡಿತ ಪ್ರವೇಶ ಮಾಡುತ್ತೆ. ಖಂಡಿತ ವರ ನಿಮಗೆ ಸಿಕ್ಕೇ ಸಿಗತ್ತೆ. ಮತ್ತು ದೇವಾಲಯಗಳಲ್ಲಿ ಇವತ್ತಿನ ದಿವಸ ಯಾರೋ ಬಹಳಷ್ಟು ಒಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಒಂದು ಕೈಯಲ್ಲಿ ಮಂಗಳಾರತಿ ತಗೊಳ್ತಕ್ಕಂಥದ್ದು ಅಂತ. ಇದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಮತ್ತು ಇದು ತಪ್ಪು ಅಂತಲೇ ಹೇಳ್ತೀನಿ. ಬಲಗೈ ಮಾಡುವ ಕೆಲಸ ನಿಂತು ಹೋದರೆ ಎಡಗೈ ಮಾಡೋಕ್ಕಾಗಲ್ಲ, ಎಡಗೈ ಮಾಡುವ ಕೆಲಸ ನಿಂತು ಹೋದರೆ ಬಲಗೈ ಮಾಡೋದಕ್ಕಾಗಲ್ಲ. ಭಗವಂತ ಅದಕ್ಕೋಸ್ಕರವಾಗಿ 2 ಕೈಗಳನ್ನು ನಮಗೆ ಕೊಟ್ಟಿದ್ದಾರೆ. 2 ಕೈಗಳ ವಿಭಾಗದ ಪೂರ್ಣವಾಗಿ ಎಲ್ಲ ಕೆಲಸಗಳು ಏನೇನಿದೆಯೋ ಅದೇ ಥರನೇ ನಡೀಬೇಕು. ಒಂದು. ಎರಡನೇದು, ಯಾರಿಗೇ ನಾವು ಏನಾದರೂ ಒಂದು ಫಲತಾಂಬೂಲ ಕೊಡ್ತೀವಿ ಅಥವಾ ಯಾರಿಗಾದ್ರೂ ಏನಾದರೂ ಒಂದು ವಸ್ತು ಕೊಡ್ತೀವಿ ಅಂದರೆ ಅದು ಎರಡು ಕೈಯಲ್ಲೇ ಕೊಡೋದು. ಒಂದು ಕೈಯಲ್ಲಿ ಯಾವುದು ಕೊಡೋದಕ್ಕಾಗೋದಿಲ್ಲ. ಮತ್ತು 2 ಕೈಗಳಲ್ಲೂ ಕೂಡ ಸೆಲ್ಸ್ ಇದ್ದಾವೆ, ಶಂಕು, ಚಕ್ರ ಅಂತೆಲ್ಲ ಹೇಳ್ತೀವಿ. ಅದ್ಯಾಕೆ ಬಲಗೈಗೆ ಮಾತ್ರನೇ ಅದು ಇರುತ್ತೆ, ಎಡಗೈಗಿರೋದಿಲ್ವಾ? 2 ಕೈಯಲ್ಲೂ ಇರುತ್ತಲ್ವ? ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ 2 ಕೈಗಳನ್ನು ಪೂರ್ಣವಾಗಿ ಉಜ್ಜಿಕೊಂಡು ಕಾರ್ಯೇ ವಾಚೆ ಲಕ್ಷ್ಮೀ ಸರಸ್ವತಿ ನಮಸ್ತುಭ್ಯಂ ಅನ್ನುವ ಈ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಈ ರೇಖೆಗಳು 2 ಕೈಯ ರೇಖೆಗಳನ್ನು ಒಂದು ಮಾಡಿ ಹೇಳೋದು. ಬರೀ ಒಂದು ಕೈಯನ್ನು ಇಟ್ಕೊಂಡು ಹೀಗೆ ಹೇಳೋದಿಲ್ಲ, ಅದು ಬರೋದು ಇಲ್ಲ. 2 ಕೈಯ ರೇಖೆಗಳು ಒಂದಾಗಬೇಕು. ಮತ್ತು ದೈವಕ್ಕೆ ಯಾರಿಗೇ ನಮಸ್ಕಾರ ಮಾಡಿದಾಗಲೂ ಕೂಡ 2 ಕೈಗಳನ್ನೇ ಮುಗಿದು ಮಾಡಬೇಕು. ಎಲ್ಲ ರೇಖೆಗಳು 2 ಕೈ ರೇಖೆಗಳು ಸ್ಪಷ್ಟವಾಗಬೇಕು. ಹಾಗಿರುವಾಗ ಭಗವಂತನ ಆರಾಧನೆ ಪೂರ್ಣವಾದಾಗ ಕರ್ಪೂರದ ಆರತಿಯನ್ನು ನೀಡಬೇಕಾದ್ರೆ ಏಕ ಕೈಯಲ್ಲಿ ಮಂಗಳಾರತಿ ತಗೊಳ್ತಕ್ಕಂಥದ್ದು ಇದು ಮಹಾ ತಪ್ಪು. 2 ಕೈಯಲ್ಲಿ ಆ 2 ಕೈಯಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳಿಗೆ ಆ ಭಗವಂತನ ಅಗ್ನಿಸ್ಪರ್ಶ ಆದಾಗಲೇ ಆ ಶರೀರಕ್ಕೆ ಭಗವಂತನ ಸೆಲ್ಸ್ ಮುಖಾಂತರದಿಂದ ಶಕ್ತಿ ಹೋಗುತ್ತೆ. ಕಣ್ಣು ಮುಕ್ಕೊಂಡ್ರೆ ಹೋಗುತ್ತೆ ಅಲ್ಲ, ಈ ಹಸ್ತಗಳ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಶಕ್ತಿ.
ಬೇರೆ ಎಲ್ಲದಕ್ಕೂ ತೀರ್ಥ ತೊಗೋಬೇಕಾದ್ರೆ 2 ಕೈ ಹೋಗುತ್ತೆ, ಹೂವು ತೊಗೋಬೇಕಾದ್ರೆ 2 ಕೈ ಹೋಗುತ್ತೆ. ಅಗ್ನಿಯ ಒಂದು ಆರಾಧನೆ ಮಾಡಿರ್ತಕ್ಕಂಥ ವಿಭಾಗಕ್ಕೆ 1 ಕೈ ಹೋಗುತ್ತೆ. ನಾನು ಇನ್ನೂ ಒಂದು ವಿಚಾರ ಕೇಳ್ತೀನಿ. ಯಾರಾದರೂ ಈ ಪುರೋಹಿತರುಗಳು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಪುರೋಹಿತರುಗಳು ಹೇಳ್ತಾರೆ ಅಂತ ಇಟ್ಕೊಳ್ಳಿ, 1 ಕೈಯಲ್ಲಿ ಮಂಗಳಾರತಿ ತಗೊಳ್ಳಿ ಅಂತ. ಆ ಪುರೋಹಿತನನ್ನೇ ನಾನು ಕೇಳ್ತೀನಿ, ಹಂಗಿದ್ರೆ 1 ಕೈಯಲ್ಲಿ ಮಂಗಳಾರತಿ ಮಾಡಬೇಕು, ಗಂಟೆ ಹೊಡಿಬಾರ್ದು ಎಡಗೈಯಲ್ಲಿ, ಅಸ್ಪರ್ಶ ಆಯ್ತದು. ಎಡಗೈಯಲ್ಲಿ ಹೊಡೆದಿದ್ದಕ್ಕೆ ಅಸ್ಪರ್ಶ ಆಗುತ್ತಲ್ವ. ಒಂದು ಯಾರಿಗಾದ್ರೂ ತೀರ್ಥವನ್ನು ಕೊಡಬೇಕಾದ್ರೂ ಆ ತೀರ್ಥದ ಪಾತ್ರೆ ಎಡಗೈಯಲ್ಲಿದ್ದರೇ ಬಲಗೈಯಲ್ಲಿ ನೀನು ಉದ್ಧರಣಿಯಿಂದ ತೀರ್ಥ ಕೊಡೋದಕ್ಕಾಗೋದು. ಹಾಗಿದ್ರೆ ಅದು ಗಂಗೆ ಕೂಡ ಸ್ಪರ್ಶ ಆಯ್ತಾ? ಯಾರು ಹೇಳೋದು, ಯಾವ ಪುರೋಹಿತರು ಹೇಳೋದು, ಯಾರು ಹೇಳೋದು ಬೇಕಾಗಿಲ್ಲ. ನಿಮಗೆ ಸ್ವಲ್ಪ ಯೋಚನೆ ಮಾಡಿ. ಶರೀರದ ಎಲ್ಲ ಅಂಗಾಂಗಗಳು, ಮನುಷ್ಯನಿಗೆ ಎಲ್ಲ ಅಂಗಾಂಗಗಳು ಬೇಕು. ಅಗ್ನಿಯ ಸ್ಪರ್ಶವನ್ನು, ಕರ್ಪೂರದಾರತಿ ಸ್ಪರ್ಶವನ್ನು ನಾವು ಮಾಡ್ಕೋಬೇಕಾದ್ರೆ 2 ಕೈಯಿಂದನೂ ಕೂಡ ಸ್ಪರ್ಶ ಬೇಕು. ಗೌರವಿತವಾಗಿರ್ತಕ್ಕಂಥದ್ದು ಪ್ರಪಂಚದ ಎಲ್ಲ ಧರ್ಮಗಳಲ್ಲಿ ವಿಭಾಗಕ್ಕಿಂತ ನಮ್ಮ ಧರ್ಮದ ಒಂದು 2 ಕೈಯಲ್ಲಿ ಮುಗಿಯುವ ಧರ್ಮದ ಸಂಪ್ರದಾಯನೇ ದೊಡ್ಡದು. ಬೇರೆಯವ್ರದ್ದೆಲ್ಲ 1 ಕೈಯಲ್ಲಿ ಮುಗಿಯೋದು, ಅರ್ಧ ಕೈಯಲ್ಲಿ ಮುಗಿಯೋದು, ಇವೆಲ್ಲ ಮಾಡ್ತಾರೆ. ಆದರೆ ನಮ್ಮ ಸಂಪ್ರದಾಯದ, ಹಿಂದೂ ಸಂಪ್ರದಾಯದ ವಿಭಾಗದಲ್ಲಿ 2 ಕೈ ಮುಗಿತಕ್ಕಂಥ ಒಂದನ್ನು ನೋಡಿದಾಗ ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ಅದು 2 ಕೈ ಒಂದಾಗಿದ್ದಕ್ಕೆ. 1 ಕೈಯಲ್ಲಿ ಮುಗ್ದಿರ್ತಕ್ಕಂಥವ್ರು ಯಾರಿಗೂ ಅಲ್ಲಿ ಮರ್ಯಾದೆಗಳು ಸಿಕ್ಕಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದ 2 ಕೈಯಲ್ಲಿ ಮುಗಿತಕ್ಕಂಥ ಸಂಪೂರ್ಣವಾದ ವಿಚಾರಗಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಬಹಳ ಗೌರವ ಕೊಟ್ಟಿದೆ. ಪ್ರಕೃತಿ ನೇಮದಲ್ಲಿ ಏನೇನಿದೆಯೋ ಅದನ್ನೇ ನಾವು ಮಾಡೋಣ. ಯಾವ ಸಂಪ್ರದಾಯದಲ್ಲಿ, ಯಾವ ವೇದದಲ್ಲಿ, ಯಾವ ಪುರಾಣದಲ್ಲಿ, ಯಾವ ಋಷಿಮುನಿಗಳು ಯಾವ ವಿಭಾಗದಲ್ಲಿ ಹೇಳಿದ್ದಾರೆ ಏಕಕಾಲದಲ್ಲಿ, ಏಕಹಸ್ತದಲ್ಲಿ 1 ಕೈಯಲ್ಲಿ ಅಗ್ನಿ ಕರ್ಪೂರ ನೀಲಾಂಜನವನ್ನು ತಗೊಳ್ಳಿ ಅಂತ ಯಾರು ಹೇಳಿದ್ದಾರೆ? ಖಂಡಿತವಾಗ್ಲೂ ನೀವು ಅದನ್ನು ನಂಬರೇ ಕೊಡ್ತೀನಿ, ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಖಂಡಿತವಾಗ್ಲೂ ಹೇಳ್ಬೋದು ನೀವು. ನಾನು ಬೇಕಾದ್ರೆ ನಿಮಗೆ ಪುರಾಣಗಳ ಪ್ರಕಾರದಲ್ಲಿ ಕೊಡ್ತೀನಿ. ಯಾವ ವೇದಗಳಲ್ಲಾಗಿರಬಹುದು 2 ಕೈಗಳಿಂದಲೇ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥದ್ದು 2 ಕೈಗಳಿಂದಲೇ. ಹಾಗಿದ್ರೆ ಒಂದು ವಿಚಾರ, ನಮ್ಮ ಪುರೋಹಿತರುಗಳು ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಸ್ವಾಮಿ ಆ ದೇವಸ್ಥಾನಕ್ಕೆ ಹೋದರೆ ಅವ್ರು ಹಂಗೆ ಹೇಳ್ತಾರೆ 1 ಕೈಯಲ್ಲಿ ಮಂಗಳಾರತಿ ತಗೊಳ್ಳಿ ಅಂತ. ನೀವು ಆ ಪುರೋಹಿತರನ್ನೇ ಕೇಳಿ, ನೀನು ದೇವರನ್ನು ತೊಳಿಬೇಕಾದ್ರೆ ಎಡಗೈ ಯೂಸ್ ಮಾಡ್ದಂಗೆ ಬರೀ ಬಲಗೈಯಲ್ಲೇ ಅಭಿಷೇಕ ಮಾಡ್ದಪ್ಪ. ಪೂರ್ಣವಾಗಿ ಅಭಿಷೇಕ ಮಾಡಿದ್ದಾಗಿರ್ಬೋದು, ಒಂದು ಹೂವು ಹಾಕಿರೋದಾಗಿರ್ಬೋದು, ಎಡಗೈಯನ್ನು ಭಗವಂತನಿಗೆ ಸ್ಪರ್ಶನೇ ಮಾಡಲಿಲ್ವಾ? ಹಾಗಿದ್ರೆ ಭಗವಂತನಿಗೂ ಕೂಡ ಶಿಲಾಮೂರ್ತಿಗಳ ಪ್ರಕಾರದಲ್ಲಿ ಬಲಗೈ ಎಡಗೈ ಎರಡೂ ಕಾಣಿಸುತ್ತೆ. ಹಾಗಾದ್ರೆ ಎಡಗೈ ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥ ಯಾವುದೇ ಹೂವು ಭಗವಂತನಿಂದ ನಾವು ತಗೋಬಾರ್ದಾ? ಬರೀ ಬಲಗೈ ಕಡೆ ಇರ್ತಕ್ಕಂಥದ್ದೇ ತಗೋಬೇಕಾ? ದಯವಿಟ್ಟು ಎಲ್ಲರೂ ಸರಿಯಾಗಿ ಗಮನಿಸಿ, ಸರಿಯಾಗಿ ಆಲೋಚನೆ ಮಾಡಿ, ನಂತರ ಯಾರು ಏನು ಹೇಳ್ತಾರೋ ಅದನ್ನು ನೀವು ಯೋಚನೆ ಮಾಡ್ಕೊಂಡು ಮಾಡೋರಂತೆ. ನಾನು ಹೇಳಿದ್ದು ಸರಿ, ಇನ್ನೊಬ್ಬ ಹೇಳಿದ್ದು ಸರಿ ಅಂತ ನಾನು ಯಾವತ್ತೂ ವಾದ ಮಾಡೋದಿಲ್ಲ. ಆದರೆ ಭಗವಂತ ನಮಗೆ ಶರೀರ ಭಾಗದಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಎಲ್ಲವನ್ನು ಸರಿ ಪ್ರಮಾಣದಲ್ಲೇ ನಾವು ಉಪಯೋಗಿಸ್ಕೋಬೇಕು. ಒಂದು ಸರಿ ಇಲ್ಲ ಅಂತ ನಮ್ಮ ಶರೀರದಲ್ಲೇ ನಾವು ಮಾತಾಡೋದು, ಅದೇ ನನ್ನ ಪ್ರಕಾರ ಅನಿಸುತ್ತೆ ಇದೇ ಅತೃಪ್ತಿ, ಅಸ್ಪರ್ಶ ಅಂತ ಇದನ್ನೇ ನಾನು ಹೇಳ್ಕೊತೀನಿ. ನನ್ನನ್ನು ನಾನೇ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಬ್ಬರದ್ದು ಬೇಡ ನನಗೆ. ಇದು ಎಡಗೈ ನನಗೆ ಸರಿ ಇಲ್ಲ ಅಂದರೆ ಅದನ್ನು ಕಡ್ದು ಬಿಡೋಣ. ಒಬ್ಬರ ಹತ್ರ ಎಲ್ಲ ಹೋಗ್ತೀವಿ, ಒಂದು ಭೋಜನ ಪಡ್ಕೊಳ್ತಿರ್ತೀವಿ. ಆ ಭೋಜನ ಪಡ್ಕೊಳ್ಬೇಕಾದ್ರೂ ಕೂಡ 2 ಕೈಯಿಂದನೇ ಪಡ್ಕೋಬೇಕು. 1 ಕೈಯಿಂದ ಪಡ್ಕೋತೀರಾ? ಎಡಗೈ ಹಂಗಾರೆ ಅಸ್ಪರ್ಶ ಅಲ್ವೇ? ಊಟ ಮಾಡಬೇಕಾದ್ರೆ, ಒಂದು ನೀರು ಕುಡಿಬೇಕಾದ್ರೂ ಎಡಭಾಗದ ಒಂದು ವಿಭಾಗದ ಹಸ್ತನೇ ಅದು ಕೆಲಸ ಮಾಡುತ್ತೆ. ಅದು ಅಸ್ಪರ್ಶ ಅಲ್ವೇ? ಹಂಗಾರೆ ಈ ಕೈನ ಬಲಗೈಯಲ್ಲೇ ಎಲ್ಲ ಉಪಯೋಗಿಸಿ ನೋಡೋಣ. ದೇವಾಲಯಗಳಲ್ಲಿ ಮಾತ್ರ ಬಂದಾಗ ಬಲಭಾಗದ ಕೈಯಲ್ಲಿ ಮಾತ್ರ ಹಿಂಗೆ ಅನ್ನೋದು. ದಯವಿಟ್ಟು ನಿಮ್ಮ ಸಮಾಜಗಳಲ್ಲಿ ನಿಮ್ಮ ಜನಸಂಖ್ಯೆಯವರು, ನಿಮ್ಮ ಹಿರೀಕರುಗಳು ಯಾವ ಪದ್ಧತಿಯಲ್ಲಿ ನಡೆದು ಬಂದಿದ್ದಾರೆ ಅದನ್ನೇ ಫಾಲೋ ಮಾಡಿ. ಈಗ ಹೊಸ್ದಾಗಿ ಬಂದು ಯಾರನ್ನ ಏನೋ ಚೋಚೋಬಾತ್ ಹೇಳ್ಕೊಡುವಂಥದ್ದನ್ನೆಲ್ಲ ಯಾರೂ ದಯವಿಟ್ಟು ಮಾಡಬೇಡಿ. ನಿಮ್ಮ ಹಿರೀಕರೆಲ್ಲ, ನಮ್ಮ ಹಿರೀಕರುಗಳು, ನಮ್ಮ ತಲೆಮಾರುಗಳವ್ರಿಗೆಲ್ಲ ಯಾರೂ ಹೀಗಿರಲಿಲ್ಲ. ಎಲ್ಲರೂ ಕೂಡ ಭಗವಂತನ ಒಬ್ಬರ ಹತ್ರ ಹೋಗಿ ಒಂದು ಪಾದ ನಮಸ್ಕಾರ ಮಾಡ್ತೀರಾ? ಯಾರಿಗಾನ ಒಬ್ರಿಗೆ, ಹಿರೀಕರಿಗೆ?
ಆವಾಗ ಬಲಗೈ ಎಡಗೈ ಎರಡೂ ಇಟ್ಕೊಂಡೆ ತಾನೇ ನಮಸ್ಕಾರ ಮಾಡ್ತೀರಾ? ಹಂಗಾರೆ ನಿಮ್ಮ ಒಂದು ಅಸ್ಪರ್ಶ ಇರ್ತಕ್ಕಂಥ ಎಡಗೈ ಅವ್ರಿಗೆ ಮುಟ್ಟಿದ್ದಕ್ಕೆ ಹಂಗಾರೆ ಅವ್ರ ಅಸ್ಪರ್ಶ ಆಗೋದ್ರಾ? ಸರಿಯಾಗಿ ಯೋಚನೆ ಮಾಡಿ. ಇನ್ನು ಮುಂದೆ ಇದೊಂದು ಕಾರ್ಯಕ್ರಮ ಶುರು ಮಾಡ್ತೀನಿ ನಾನು. ಪ್ರಕೃತಿ ಎನ್ನುವ ಒಂದು ಕಾರ್ಯಕ್ರಮ ಶುರು ಮಾಡ್ತೀನಿ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಮಸ್ತ ವಿಚಾರಗಳನ್ನು ನನ್ನ ಕೈಲಾದಷ್ಟು, ನನಗೆ ತಿಳುವಳಿಕೆ ಇರ್ತಕ್ಕಂಥಷ್ಟು ನನ್ನ ಒಂದು ಓದಿ ಭಗವಂತನ ಕೃಪಾ ಕಟಾಕ್ಷದಿಂದ ತಿಳುವಳಿಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನನ್ನ ಕೈಯಲ್ಲಿ ತಿಳಿಸೋದಕ್ಕೆ ನಾನು ಇನ್ಮೇಲೆ ಇದೊಂದು ಕಾರ್ಯಕ್ರಮ ಶುರುವಾಗುತ್ತೆ ನಮ್ಮ ಚಾನಲಲ್ಲಿ. ಪ್ರಕೃತಿ ಅಂತಲೇ ಇದರ ಹೆಸರು. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಮಸ್ತ ವಿಚಾರಗಳು ಭಗವಂತ ನಮ್ಗೆ ಏನೇನು ಕೊಟ್ಟಿದ್ದಾನೆ, ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾನು ಮುಂದೆ ನನ್ನ ಕೈಲಾದಷ್ಟು ನಾನು ತಿಳಿಸ್ಕೊಡ್ತೀನಿ. ನನ್ನನ್ನು ಇಷ್ಟಪಡೋರು, ಇಷ್ಟಪಡದಿರೋರು, ನನ್ನನ್ನು ದ್ವೇಷಿಸೋರು, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋರಾಗಿರ್ಬೋದು, ನನ್ನ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಏನಾದರೂ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಎಲ್ಲರೂ ನೋಡಿ ನಿಮಗೆ ತಿಳುವಳಿಕೆ ಬಂದಿದ್ದನ್ನು, ನಮ್ಮ ಕೈಲಾಗಿದ್ದನ್ನು ನಾವು ನಿಮಗೆ ತಿಳಿಸ್ತಿದ್ದೀವಿ. ನೀವು ಅದನ್ನು ತಿಳ್ಕೊಂಡು ಈ ಸಮಾಜದಲ್ಲಿ ನಮ್ಗೆ ಏನೇನು ಬೇಕು ಏನೇನು ಬೇಡ ಅದನ್ನು ಉಪಯೋಗಿಸ್ಕೊಳ್ಳಿ. ಒಬ್ಬೊಬ್ರು ಹೇಳ್ತಾರೆ ಮಹಾನ್ ಕೋಪಿಸ್ಟ್ಗಳು, ದುರಾಂಕಾರದವರು ಬಹಳ ಕೋಪವಾಗಿ ಮಾತಾಡ್ತಾರೆ ಅಂತ. ಕೋಪವಾಗಿ ಮಾತಾಡ್ತಕ್ಕಂಥವನ ಹತ್ರನೇ ಪ್ರೀತಿ ಇರ್ತಕ್ಕಂಥದ್ದು. ಕೋಪವಾಗಿ ಮಾತಾಡ್ತಕ್ಕಂಥವನೇ ಜ್ಞಾನ ತಂದು ಕೊಡ್ತಕ್ಕಂಥದ್ದು. ಕೋಪ ಅನ್ನೋದು ಬೇರೆ, ಜಗಳ ಮಾಡೋದು ಬೇರೆ, ಅಸ್ಪರ್ಶದ ಮಾತುಗಳನ್ನು ಮಾತಾಡೋದು ಬೇರೆ. ಕೋಪದಲ್ಲಿ, ಉದ್ರೇಕದಲ್ಲಿ ಎರಡು ಮಾತುಗಳನ್ನು ಅನ್ನೋದು ಬೇರೆ. ಉದ್ರೇಕ ಅನ್ನೋದು ಬೇರೆ, ಕೋಪ ಅನ್ನೋದು ಬೇರೆ. ಉದ್ರೇಕ ಅಂತಕ್ಕಂಥದ್ದು ನಾನತ್ವ ಅನ್ನೋದು ಉದ್ರೇಕ. ಕೋಪ ಅಂತಕ್ಕಂಥದ್ದು ಆ ಸಮಯದಲ್ಲಿ ಏನು ಗೊಂದಲ ಆಗಿದೆ ಆ ಗೊಂದಲವನ್ನು ಆಗಲೇ ಮಾತಾಡ್ಬಿಡ್ತಾರಲ್ಲ, ಅದು ಕೋಪ. ಅದು ಸರಿ. ಅದನ್ನು ಮನಸ್ಸಲ್ಲಿಟ್ಕೊಂಡು ಅದನ್ನು ಕೊರಗ್ಕೊಂಡು ಈ ವ್ಯಕ್ತಿ ಹೀಗೆ ಮಾಡಿದ್ದ, ಇವನನ್ನು ನಾವು ಇದೇ ರೀತಿ ನೋಡಬೇಕು, ಇನ್ಮೇಲೆ ಅವನ್ನ ಮಾತಾಡಿಸ್ಬಾರ್ದು, ಅಲ್ಲೇ ನಮ್ಗೆ ಅಸಹ್ಯತೆ, ಅಸಮಾಧಾನಗಳು ಬಂದು ನಾವೇ ಮನಸ್ಸಿನಲ್ಲಿ ಕೆಟ್ಟದಾಗ ಅಂದ್ಕೊಳ್ಳೋದು. ಏನಿದ್ರೂ ಮುಂದೆ ಮಾತಾಡಬೇಕು, ಏನೂ ಆಗೋದಿಲ್ಲ. ಅಂದೇ ನಮ್ಗೆ ಅಂತ್ಯವಾಗಿದ್ದರೂ ಕೂಡ ಭಗವಂತ ನಮ್ಗೆ ಅವತ್ತೇ ಆಯುಷ್ಯ ಪೂರ್ಣವಾಗಿದ್ದು ಸಂತೋಷ. ತಿಳುವಳಿಕೆ ಇರ್ತಕ್ಕಂಥದ್ದನ್ನು, ತಿಳುವಳಿಕೆ ಕೊಡ್ತಕ್ಕಂಥ ವಿಧಾನಗಳಲ್ಲಿ ಬಹಳಷ್ಟು ಜನ ಒಂದು ಸ್ವಲ್ಪ ಉದ್ರೇಕವಾಗಿ ಮಾತಾಡ್ತಾರೆ, ಕೋಪವಾಗಿ ಮಾತಾಡ್ತಾರೆ. ಅದನ್ನು ಸರಿಯಾಗಿ ನಾವು ಗಮನಿಸ್ಕೋಬೇಕು. ಅವರು ಏನು ಅದನ್ನೇ ಹೇಳ್ತಿದ್ದಾರೆ. ಇನ್ನೊಂದು, ಸಮಾಜದಲ್ಲಿ 4 ಜನಗಳ ಮಾತುಗಳನ್ನು ಕೇಳಿದಾಗಲೇ 4 ಜನಕ್ಕೆ ಇರುವ ಅನುಭವಗಳನ್ನು ಪಡೆದುಕೊಂಡವನೇ ಅವನೇ ಪೂರ್ಣವಾದ ಉತ್ತಮವಾಗಿ ಜೀವನವನ್ನು ಸಾಗಿಸಬಲ್ಲ. 4 ಜನದ ಅನುಭವದಿಂದನೇ ನಮಗೆ ಜ್ಞಾನೋದಯ ಬರೋದು. ನಾವೇ ಜ್ಞಾನಿಗಳು ಅಂತ ಯಾರೂ ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ನಾನು 10 ರೂಪಾಯಿನೂ ಹೇಳೋದಿಲ್ಲ ಯಾವತ್ತೂ. ನಾನು ಎಲ್ಲರಿಗೂ ಹೇಳೋದಿದ್ದೀನಿ, ನಿಮ್ಮಂಥವ್ರೆಲ್ಲರ ಹತ್ರ ನಾನು ಜ್ಞಾನ ಪಡಿತಾ ಇರೋದ್ರಿಂದ ನನಗೂ ಜ್ಞಾನ ಉದ್ರೇಕ ಬರುತ್ತೆ ಅಂತ. ಹಾಗೆ ಎಲ್ಲರಿಗೂ ಅಷ್ಟೇ. ದಯವಿಟ್ಟು ಎಲ್ಲವನ್ನೂ ವಿಚಾರಿಸಿ ನೋಡಿ. ಇದು ಸರಿ ತಪ್ಪಿದ್ರೆ ಯಾವಾಗ ಬೇಕಾದ್ರೂ ನೀವು ಇದು ತಪ್ಪು ಇದೆ ಅಂತ ನನಗೆ ಹೇಳ್ಬೋದು. ಸರಿ ತಪ್ಪುಗಳನ್ನು ಹುಡುಕಿ ನೋಡಿ. ಹಿಂದೂ ಧರ್ಮದ ಕಾರ್ಯಕ್ರಮಗಳೇನಿದೆ, ಹಿಂದೂ ಧರ್ಮದ ವಿಚಾರಗಳೇನಿದೆ, ಅದಕ್ಕೆ ಭಾಗವಹಿಸೋಣ. ಎಲ್ಲ ಧರ್ಮಗಳಿಗೂ ಹೋದಾಗಲೂ ನೀವು ಸರಿಯಾಗಿ ಗಮನಿಸಿ ನೋಡಿ, 2 ಕೈ ಇಲ್ಲದಂತೆ ಯಾವ ಧರ್ಮದಲ್ಲೂ ಪೂಜೆ ಪುನಸ್ಕಾರಗಳು ಕಾರ್ಯಕ್ರಮ ಇಲ್ಲ. ಅದು ಬೇರೆ ಜನಾಂಗದವರಾಗಿರ್ಬೋದು, ಬೇರೆ ಮುಸಲ್ಮಾನಿ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಸಿಖ್ಖರಾಗಿರ್ಬೋದು, ಚೈನೀಸ್ ಆಗಿರ್ಬೋದು, ಯಾವುದೇ ಇರಬಹುದು, ಎಲ್ಲದಕ್ಕೂ ಕೂಡ 2 ಕೈ ವಿಭಾಗದಲ್ಲಿ ನಡೆಯುತ್ತಲೂ ಇರುತ್ತದು. ಇಲ್ಲಿ ನಮ್ಮ ಸಮಾಜದಲ್ಲಿ ಅದನ್ನು ಬೇರೆ ಥರ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅದನ್ನು ನಾವು ಬದಲಾವಣೆ ಮಾಡೋಕ್ಕೆ ಹೋಗ್ತಿದ್ದೀವಿ. ದಯವಿಟ್ಟು ಅದನ್ನು ಮಾಡೋದು ಬೇಡ. ಮೊದಲು ಹೇಗಿದೆಯೋ ಹಾಗೇ ಇರೋಣ. ಖಂಡಿತವಾಗ್ಲೂ ಭಗವಂತನನ್ನು ನಮ್ಮ ಶರೀರಕ್ಕೆ ನಾವು ಹೊಲಿಸ್ಕೋಬೇಕಾದ್ರೆ ಸಮಸ್ತ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ನೋಡಿ, ನಮ್ಮ ಶರೀರ ಭಾಗಗಳಲ್ಲಿ 18 ಕುಂಡಲಿಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಮಹಾಗಣಪತಿಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕುಂಡಲಿ ವಿಭಾಗನ ಯೋನಿಗಳಿಗೆ, ಮನುಷ್ಯನ ಯೋನಿಗಳಿಗೆ ಮಹಾಗಣಪತಿ ಅಧಿನಾಯಕ ಅಂತ ಕರೀತಾರೆ. ಅದರಲ್ಲಿ ನವಗ್ರಹಗಳಿಗೆ ವಿಭಾಗದಲ್ಲಿ ಬಂದರೂ ಕೂಡ ಕೇತು ನಮ್ಮ ಶರೀರದ ಯೋನಿಗಳಿಗೆ ಕೇತು ಅಧಿನಾಯಕ ಆಗ್ತಾನೆ. ಹೇಳಿ, ಭಗವಂತ ಎಲ್ಲಿದ್ದಾನೆ? ನಮ್ಮ ಶರೀರ ಭಾಗದಲ್ಲಿದ್ದಾನೆ. ಕುಂಡಲಿ ಯೋಗ ಅಂತ ಕರಿತೀವಿ.
ಆ ಕುಂಡಲಿ ಯೋಗವನ್ನು ಸರಿಯಾಗಿ ಪಠನ ಮಾಡಿ ನೋಡಿ ಒಂದು ಸತಿ. ಯಾರ್ಯಾರು ಯಾವ್ಯಾವ ಅಂಗಗಳಲ್ಲಿ ಯಾವ್ಯಾವ ಶಕ್ತಿಗಳ ದೈವ ಶಕ್ತಿಗಳು ನಮ್ಮ ಶರೀರದಲ್ಲಿದೆ ಅನ್ನೋದು ನಮಗೆ ಕಂಡು ಬರುತ್ತೆ. ಸರ್ವರಿಗೂ ಒಂದು ವಿನಂತಿ ಅಂತ ಅಂದ್ಕೊಳ್ಳಿ, ಯಾವುದೇ ವಿಚಾರಗಳಾಗಿರ್ಬೋದು ಸರಿಯಾಗಿ ಪರಿಶೀಲನೆ ಮಾಡಿ, ಸರಿಯಾಗಿ ಯೋಚಿಸಿ ಆನಂತರ ಆ ಕಾರ್ಯಕ್ರಮಗಳನ್ನ ಮಾಡಿ. ಸಡನ್ನಾಗಿ ಇವರು ಹೇಳಿಬಿಟ್ರು, ಇವರು ಮಹಾಜ್ಞಾನಿ ಹೇಳಿಬಿಟ್ಟ ಇದಾಗೋಯ್ತು ಅನ್ನೋದೆಲ್ಲ ಬೇಡ. ನಾನು ಹೇಳಿರೋದನ್ನು ನೀವು ಯಾರೂ ಫಾಲೋ ಮಾಡಬೇಕಾಗಿಲ್ಲ. ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ, ಅದನ್ನು ತಿಳ್ಕೊಳ್ಳಿ, ಮಾಡಿ, ಎಲ್ಲವೂ ಒಳ್ಳೆಯದಾಗಲಿ. ಧನುರ್ಮಾಸದಲ್ಲಿ 10 ಮಾಸದೆಲ್ಲರೂ ನವಗ್ರಹ ಪ್ರದಕ್ಷಿಣೆ ಮಾಡಿ ನಿಮ್ಮ ನಿಮ್ಮ ಶರೀರಗಳಲ್ಲಿರ್ತಕ್ಕಂಥ ನವರಂಗಗಳನ್ನು ಶಕ್ತಿಪೂರ್ವಕ ಪಡ್ಕೊಳ್ಳೋದಕ್ಕೆ ಈ ಧನುರ್ಮಾಸದಲ್ಲಿ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಮಾಡಿ. ಸರ್ವರಿಗೂ ಈ ನವಗ್ರಹಗಳ ಕೃಪಾಕಟಾಕ್ಷ ಸಮಸ್ತ ಕಾಲದಲ್ಲಿ ಚೆನ್ನಾಗಿರಲಿ. ಈ ಧನುರ್ಮಾಸದಲ್ಲಿ ಆ ಬ್ರಾಹ್ಮಣರಿಗೆ, ಆ ದೇವಾಲಯಗಳಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಏನಾದರೂ ನಿಮ್ಮ ಕೈಲಾಗ್ತಕ್ಕಂಥ ಫಲತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ. ದಯವಿಟ್ಟು ಫಲತಾಂಬೂಲ ದಕ್ಷಿಣೆ ಅನ್ನೋದು ದಯವಿಟ್ಟು ಸಲ್ಲಿಸಿ. ಹೌದು, ಅವರು ಶ್ರಮ ಬಿದ್ದು ಅವರು ಕಾರ್ಯಕ್ರಮಗಳನ್ನು ಮಾಡಿ ಅವರು ನಿಮಗೋಸ್ಕರ ಬರುವ ಭಕ್ತಮಾಶ್ರಯರಿಗೋಸ್ಕರವಾಗಿ ದೇವಾಲಯನ ಸ್ವಚ್ಛತೆ ಪಡಿಸಿ, ದೇವಾಲಯಗಳಲ್ಲಿ ಆರಾಧನೆ ಮಾಡಿ, ದೇವಾಲಯಗಳಲ್ಲಿ ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡಿ ಅಲಂಕಾರಿತವಾಗಿ ಭಗವಂತನನ್ನು ತೋರಿಸ್ತಕ್ಕಂಥವನು ಆ ದೇವಾಲಯದ ಅರ್ಚಕರು. ಅವರಿಗೆ ಫಲತಾಂಬೂಲಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ರಿಂದಲೇ ಭಗವಂತನ ಕೃಪಾ ಕಟಾಕ್ಷನು ಕೂಡ ನಮಗೆ ಸಿಗೋದು. ಇದನ್ನೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಆಲೋಚನೆ ಮಾಡಿ ಸರಿಯಾಗಿ ಧನುರ್ಮಾಸದ ಪೂಜೆಗಳನ್ನು ಮಾಡಿ ಭಗವಂತನ ಕೃಪಾ ಕಟಾಕ್ಷನು ಎಲ್ಲರೂ ಸಂತೃಪ್ತಿಯಾಗಿ ತಗೊಳ್ಳಿ. ಭಗವಂತ ಎಲ್ಲ ದೈವದ ಶಕ್ತಿಗಳು ಯಾರ್ಯಾರು ಯಾವ್ಯಾವ ದೇವಾಲಯಗಳಿಗೆ ಆರಾಧನೆ ಮಾಡ್ತಿರ್ತೀರಾ, ಪೂಜೆಗಳನ್ನು ಸಲ್ಲಿಸ್ತಿರ್ತೀರ, ಆ ಎಲ್ಲ ದೇವರುಗಳ ಸಂಪೂರ್ಣ ಬಲ ನಿಮಗೆ ಸಿಕ್ಕಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಚಿರಕಾಲ ಪ್ರಾಪ್ತಾನಿ ಭವಂತು. ಸರ್ವೇಶ್ವರ